ಬಹುಶಃ ವಿಜಯಲಕ್ಷ್ಮಿ ಅವರಿಗೆ, ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಅವರು ಮಾಡದೇ ಇರುವ ಪ್ರಯತ್ನಗಳೇ ಇಲ್ಲವೇನೋ. ಏನಾದರೂ ಆಗಲಿ ದರ್ಶನ್ ಈ ಒಂದು ಕೇಸಲ್ಲಿ ಖುಲಾಸೆ ಆಗಿಬಿಡಲಿ ಅಂತನೋ, ಬಿಡುಗಡೆ ಆಗಿಬಿಡಲಿ ಅಂತನೋ, ಬೇಲ್ ಸಿಕ್ಕಿಬಿಡಲಿ ಅವ್ರಿಗೆ ಅಂತನೋ, ಅವರಿಗೆ ಸಾಧ್ಯವಿದ್ದ ಒಬ್ಬ ಮಹಿಳೆಯೊಬ್ಬರಿಗೆ ಒಂದು ರಾಜ್ಯದಲ್ಲಿ ಸಾಧ್ಯವಿರಬಹುದಾದ ಎಲ್ಲ ದಾರಿಗಳ ಕಡೆಗೂ ಕೂಡ ವಿಜಯಲಕ್ಷ್ಮಿ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಒಂದು ಕಡೆ DCM ಕಡೆಯಿಂದ ಹೆಲ್ಪ್ ಆಗಬಹುದಾ ಗೊತ್ತಿಲ್ಲ, ಅಲ್ಲೊಂದು ಪ್ರಯತ್ನವನ್ನು ಮಾಡ್ತಾರೆ. ಅಥವಾ CM ಕಡೆಯಿಂದ ಏನಾದರೂ ನೆರವಾಗಬಹುದಾ ಈ ಒಂದು ಕೇಸಲ್ಲಿ, ಆ ಪ್ರಯತ್ನದಲ್ಲೂ ಕೂಡ ಅವ್ರು ಹಿಂದೆ ಬಿದ್ದಂತೆ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ಜೈಲಿಗೆ ಬರೋದು, ಅಲ್ಲಿ ಭೇಟಿ ಮಾಡೋದು, ಅಲ್ಲೊಂದಷ್ಟು ಮಾತುಕತೆ, ಮುಂದೆ ಏನು ಮಾಡಬಹುದಾಗುತ್ತೆ, ಈ ಕೇಸಲ್ಲಿ ದರ್ಶನ್ ಪಾತ್ರ ಏನು ಎತ್ತ, ಅಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗಬಹುದಾಗುತ್ತೆ. ಈ ಕಡೆ ಅವ್ರ ಆಪ್ತರಿದ್ದಾರೋ, ದರ್ಶನ್ ಅಭಿಮಾನಿಗಳಿದ್ದಾರೋ, ಸ್ನೇಹಿತರಿದ್ದಾರೋ, ಯಾರೇ ಇರಲಿ, ಆ ಒಂದು ಪ್ರಯತ್ನವನ್ನಂತೂ ಪತ್ನಿ ವಿಜಯಲಕ್ಷ್ಮಿ ಬಿಡ್ತಾ ಇಲ್ಲ. ಇದೀಗ ದೇವರ ಮೊರೆ ಹೋಗ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ಹೋಮ ಹವನವನ್ನು ಮಾಡಿಸ್ತಾ ಇದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ನವಚಂಡಿಕಾ ಯಾಗವನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿಸಿದ್ದಾರೆ. ನವಚಂಡಿಕಾ ಯಾಗದ ಸಂಕಲ್ಪ ಪಾರಾಯಣದಲ್ಲಿಯೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ. ಒಂದು ನಂಬಿಕೆ, ಕೊಲ್ಲೂರು ಬಹಳ ಶಕ್ತಿಶಾಲಿ ಕ್ಷೇತ್ರ ಅಂತ ಕೇಳ್ಪಟ್ಟಿದ್ದೀವಿ. ತುಂಬ ಶಕ್ತಿ ಇದೆ ಆ ನೆಲದಲ್ಲಿ, ಆ ದೇವಿಯಲ್ಲಿ ಅಥವಾ ಮೂಕಾಂಬಿಕೆಯಲ್ಲಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅಂತಹ ದೇವಿಯ ಸನ್ನಿಧಾನದಲ್ಲಿ, ಸಮ್ಮುಖದಲ್ಲಿ ನವಚಂಡಿಕಾ ಯಾಗದ ಮಾಡ್ತಕ್ಕಂಥ ಒಂದು ಸಂಕಲ್ಪ, ಜೊತೆಗೆ ಪಾರಾಯಣದಲ್ಲಿಯೂ ಕೂಡ ವಿಜಯಲಕ್ಷ್ಮಿ ಅವರೊಂದು ಕಡೆ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಕೊಡೋದು, ಫಲಪುಷ್ಪವನ್ನು ಸಲ್ಲಿಕೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಸುಮಾರು 1 ಗಂಟೆಯ ಕಾಲದ ಚಂಡಿಕಾ ಯಾಗದಲ್ಲಿ ಅವರು ಭಾಗಿಯಾಗಿದ್ದರು. ಪೂರ್ಣಾಹುತಿಯನ್ನು ಮುಗಿಸಿಕೊಂಡು ದೇವಿಯ ದರ್ಶನವನ್ನು ಕೂಡ ವಿಜಯಲಕ್ಷ್ಮಿ ಮಾಡಿದ್ದಾರೆ. ಅನೇಕರು ಇದೇ ಮೂಕಾಂಬಿಕಾ ಸನ್ನಿಧಿಗೆ ಹೋದಾಗ ಅವರ ರಾಶಿಗನುಗುಣವಾಗಿ ತುಲಾಭಾರ ಕೊಡ್ತಕ್ಕಂಥ ಒಂದು ಪ್ರತೀತಿ ಕೂಡ ಆ ಭಾಗದಲ್ಲಿದೆ. ಯಾರಿಗೋ ಒಂದೊಂದು ಗ್ರಹಕ್ಕೆ ಅನುಗುಣವಾಗಿ ಒಬ್ಬರು ಬೆಲ್ಲ ಕೊಡಬಹುದು, ಒಬ್ಬರು ಗೋಧಿಯನ್ನು ಕೊಡಬಹುದಾಗುತ್ತೆ, ಒಬ್ಬರು ತರಕಾರಿಯನ್ನು ದಾನ ಮಾಡ್ತಾರೆ, ಒಬ್ಬರು ಅಕ್ಕಿಯನ್ನು ದಾನ ಮಾಡ್ತಾರೆ, ಇನ್ನು ಕೆಲವರು ನವಧಾನ್ಯಗಳನ್ನು ಕೂಡ ದಾನ ಮಾಡುವವರಿದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಆ ಒಂದು ಮೂಕಾಂಬಿಕಾ ದೇವಿಗೆ ಸೀರೆಯನ್ನು ಇವರು ಕೊಟ್ಟಿದ್ದಾರಲ್ಲಿ, ದೇವಿಗೆ ದರ್ಶನ ಮಾಡಿಕೊಂಡಿದ್ದಾರೆ, ಪೂರ್ಣಾಹುತಿ ಕೂಡ ಸಲ್ಲಿಸಿದ್ದಾರೆ ಅವರು. ಹಾಗಾಗಿ ಹೇಗಾದರೂ ಆಗಲಿ, ಈಗ ಇವರು ಯಾಕೆ ಪೂಜೆ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಯಾರಿಗೂ ಕಾರಣ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ದರ್ಶನ್ ಸುತ್ತ ಇರ್ತಕ್ಕಂಥ ವಿಚಾರ ಇದು. ದರ್ಶನ್ ಆ ಮನೆಯ ಕೇಂದ್ರ. ರಾಜ್ಯಕ್ಕೆ ನಟ ಆಗಿರಲಿ, ಇನ್ನೊಂದಾಗಿರಲಿ, ಮತ್ತೊಂದಾಗಿರಲಿ, ಆ ಕುಟುಂಬದ ದೃಷ್ಟಿಯಿಂದ ಗಮನಿಸಿದಾಗ ತನ್ನ ಮನೆಯ ಯಜಮಾನ ಮನೆಯಲ್ಲಿಲ್ಲ, ತನ್ನ ಮನೆ ಯಜಮಾನ ಸದ್ಯಕ್ಕೆ ಸೆರೆವಾಸದಲ್ಲಿರೋದು, ಅದಕ್ಕೊಂದು ಪರಿಹಾರ ನನಗೆ ಬೇಕು ಅಂಥೇಳಿ ತಮಗೆ ನಂಬಿಕೆ ಇರುವ ಅಥವಾ ತಮಗೆ ಯಾರಾದರೂ ಸೂಚಿಸಿದರೆ ಇಂಥ ಕಡೆ ಹೋಗಿ ತಮಗೆ ಒಳ್ಳೆಯದಾಗತ್ತೆ ಅಂತ ಸೂಚನೆ ಮಾಡಿದಾಗ ಅನೇಕ ಕುಟುಂಬಗಳು ಮಾಡ್ತವೆ ಇಂಥ ಒಂದು ಕೆಲಸವನ್ನು. ಅದೇ ಒಂದು ಕೆಲಸದಲ್ಲಿ ಸದ್ಯಕ್ಕೆ ಇದೀಗ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ನಿರತರಾಗಿದ್ದಾರೆ.